ಎವ್ರಿವನ್, ಇದು ನಾನು ಮಾಡ್ತಾ ಮಗರಣಿಗ ರಂಜೇಶ್ ಶೆಟ್ಟಿ. ಇದೊಂದು ಇನ್ಫಾರ್ಮೇಟಿವ್ ವಿಡಿಯೋ. ಸೊ ದಟ್ ನಿಮಗೆ ಸಂಕ್ಷಿಪ್ತವಾಗಿ ಹೇಳಕ್ಕೆ ಇಷ್ಟಪಡ್ತೀನಿ. ಲೋಕಸಭಾದಲ್ಲಿ ಆಲ್ರೆಡಿ PM ನರೇಂದ್ರ ಮೋದಿ ಸರ್ ಕೋವಿಡ್-19 ಟೈಮಲ್ಲಿ ನಾವು ಕೆಲವೊಂದು ಎಮರ್ಜೆನ್ಸಿ ಸಿಚುವೇಶನ್ಗಳನ್ನ ನಾವೇನು ಫೇಸ್ ಮಾಡಿದ್ದೀವಿ ಅದೇ ಥರ ಸಿಚುವೇಶನ್ಸ್ಗಳು ಮತ್ತೆ ಪುನಃ ಮರುಕಳಿಸ್ಬೋದು ಅಂತ ಹೇಳಿದ್ದಾರೆ. ಹಾಗಂತ ಇದು ಪ್ಯಾಂಡಮಿಕ್ ಆಗುತ್ತೆ, ವೈರಸ್ ಬರುತ್ತೆ, ಆ ಕಥೆಗಳಲ್ಲ. ಇಲ್ಲಿರೋದು ಅಂತಂದರೆ ಕೆಲವೊಂದು ಎಮರ್ಜೆನ್ಸಿ ವಿಚಾರಗಳು. ಲೈಕ್ ಈಗ ಆಲ್ರೆಡಿ ನೀವು ಫೇಸ್ ಮಾಡ್ತಿದ್ದೀರಾ, ನಾವು ಫೇಸ್ ಮಾಡ್ತಿದ್ದೀವಿ, LPG ಇಶ್ಯೂ. ಜಸ್ಟ್ ಲೈಕ್ ದಟ್ ಇನ್ನೂ ಬೇರೆ ಬೇರೆ ಇಶ್ಯೂಗಳು ಬರ್ಬೋದು. ಇರುವಂಥ ನಮ್ಮ ರಿಸೋರ್ಸಸ್ಗಳೇನಿದೆಯೋ ಅದನ್ನು ಸ್ವಲ್ಪ ಮಿತಿಯಾಗಿ ಬಳಸೋದನ್ನ ಈಗಲಿಂದನೇ ಅಭ್ಯಾಸ ಮಾಡ್ಕೋಬೇಕಾಗತ್ತೆ. ಸೊ ಅದ್ರ ಕಡೆ ಸ್ವಲ್ಪ ಗಮನ ಹರಿಸಿ. ಅನಾವಶ್ಯಕವಾಗಿ ಟ್ರಾವೆಲಿಂಗ್ ಮಾಡೋದನ್ನು ದಯವಿಟ್ಟು ನಿಲ್ಲಿಸಿ. ಫ್ಲೈಟ್ ಎಕ್ಸ್ಪೆನ್ಸಸ್ಗಳೆಲ್ಲ ಜಾಸ್ತಿ ಆಗ್ತಿದೆ. ಸೊ ಅದ್ರ ಮೇಲೆ ಸ್ವಲ್ಪ ಗಮನ ಇರಲಿ. ಆಮೇಲೆ ಎಡಿಷ್ನಲ್ ಆಗಿ ನೀವೇನಾದ್ರು ಹೊಸದಾಗಿ ಏನಾದ್ರು ಬೈ ಮಾಡ್ತೀನಿ ಅಂತ ಹೊರಟಾದ್ರೆ ಬೆಟರ್ ಟು ಸ್ಟಾಪ್ ಫಾರ್ ದ ನೆಕ್ಸ್ಟ್ 6 ಮಂತ್. ಈಗ ಏನಕ್ಕೂ ತಲೆ ಕೆಡಿಸ್ಕೊಳ್ಳೋಕೆ ಹೋಗಬೇಡಿ. ಎಮರ್ಜೆನ್ಸಿ ಫಂಡ್ ಅಂತ ಇಟ್ಕೊಳ್ಳಿ. ಎಮರ್ಜೆನ್ಸಿ ಫಂಡ್ ಖಂಡಿತವಾಗ್ಲೂ ನಿಮ್ಮ ಒಂದು ಕ್ರಿಟಿಕಲ್ ಸಿಚುವೇಷನ್ಸ್ಗಳಿಗೆ ಹೆಲ್ಪ್ ಆಗುತ್ತೆ. ಈ ಥರದೆಲ್ಲ ಕೆಲವೊಂದು ಆಸ್ಪೆಕ್ಟ್ಗಳನ್ನು ಗಮನದಲ್ಲಿ ಇಟ್ಕೊಂಡು ಸ್ವಲ್ಪ ಜವಾಬ್ದಾರಿಯಾಗಿ ಕೆಲಸ ಮಾಡೋಣ. ಸಿಚುವೇಶನ್ ಎಲ್ಲ ನೆಕ್ಕಿಗೆ ಬರೋ ಥರ ಮಾಡಿಕೊಂಡು ಆಮೇಲೆ ಇದಿಲ್ಲ ಅದಿಲ್ಲ ಅಂತ ಬೊಬ್ಬೆ ಹೊಡೆಯೋದಕ್ಕಿಂತ ಇವಾಗಲಿಂದನೇ ಸ್ವಲ್ಪ ನಮ್ಮ ಮನೇಲಿ ಏನಿದೆಯೋ ಅದನ್ನು ಸ್ವಲ್ಪ ಹಿತಿಮಿತಿಯಿಂದ ಬಳಸೋಕ್ಕೆ ನಾವು ಸ್ಟಾರ್ಟ್ ಮಾಡಿದ್ರೆ ಮುಂದಿನ ದಿನಗಳಲ್ಲಿ ಯಾರ ಹತ್ರ ಬೇಡ ಪರಿಸ್ಥಿತಿಗಳು ನಮಗೆ ಬರೋದಿಲ್ಲ. ಸೊ ಅದನ್ನು ಯಾವಾಗಲೂ ತಲೆಲಿಟ್ಕೊಳ್ಳಿ. ಹಾಗೆ ಇಲ್ಲಿ ಸರ್ ಹೇಳಿದ ಥರನೇ ಎಲ್ಲರೂ ಪೇಷನ್ಸ್ ಆಗಿರಲೇಬೇಕಾಗುತ್ತೆ. ತಾಳ್ಮೆಯಿಂದ ಈ ಸಿಚುವೇಶನ್ ನಾವು ಫೇಸ್ ಮಾಡಲೇಬೇಕಾಗುತ್ತೆ. ಕಾರ ಫ್ಯೂಲ್ ಶಾರ್ಟೇಜ್ ಹೇಳಕ್ಕೆ ಬರೋದಿಲ್ಲ. ನಮಗೆ ಮೇಜರ್ ಸಪ್ಲೈ ಇರೋದೇ ಮಿಡಲ್ ಈಸ್ಟಿಂದ. ಸೊ ದಟ್ಸ್ ಇಟ್ ಗೈಸ್. ಇದು ನಿಮಗೆ ಯೂಸ್ಫುಲ್ ಅಂತ ಅನಿಸಿದ್ರೆ ಗೊತ್ತಿಲ್ಲದಿರುವಂಥ 4 ಜನಕ್ಕಿಂತ ಶೇರ್ ಮಾಡಿ. ಗೊತ್ತಿರೋರ್ಗಾದರೆ ದಟ್ ಇಸ್ ವೆಲ್ ಆ್ಯಂಡ್ ಗುಡ್. ಸೊ ಥ್ಯಾಂಕ್ ಯು ಆಲ್.